ಮತ್ತೆ ಇನ್ನೊಂದು ಯೋಜನೆ ಸದ್ಯದಲ್ಲೇ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಎಂಡ್ ಅಲ್ಲಿ ನಾವು ನಮ್ಮ ಸನ್ಮಾನ್ಯ ಯೋಗೇಶ್ವರ್ ಮತ್ತೆ DHO DDC ನಮ್ಮ ಡೆಪ್ಟಿ ಡಾಕ್ಟರ್ ಡ್ರಗ್ ಕಂಟ್ರೋಲರ್ ಮೂಲಕ ಒಂದು ಮಾತೃಶ್ರೀ ರಕ್ತ ಯೋಜನೆ ಅನ್ನುವುದನ್ನ ನಾವು ಒಂದು ಲಾಂಚ್ ಮಾಡ್ತಾ ಇದ್ದೀವಿ. ಏನಪ್ಪಾ ಇದು ಮಾತೃಶ್ರೀ ರಕ್ತ ಯೋಜನೆ? ನಿಮ್ಗೆಲ್ಲ ಗೊತ್ತಿರ್ಬೋದು. ಸರ್ಕಾರ ನಾವೀಗ ಆಲ್ರೆಡಿ ಒಂದು ಬ್ಲಡ್ ಫ್ರೀ ಫೌಂಡೇಶನ್ ಅಂತ ಮಾಡಿದ್ವಿ. ಉಚಿತ ರಕ್ತ ನೀಡುವ ಮಹಾಯಜ್ಞ ಅಂತ ಮಾಡಿ ಸಾರ್ವಜನಿಕರಿಗೆ, ಅಂದ್ರೆ ಯಾರಿಗೆ ಕ್ಯಾನ್ಸರ್ ಪೇಷಂಟ್ ಇರುತ್ತೆ, ಯಾರಿಗೆ ತಲೆ ಸೇಸಮೆ ಪೇಷಂಟ್ ಇರುತ್ತೆ, ಯಾರಿಗೆ ಕಡು ಬಡವರು ಇರ್ತಾರೆ ಅವ್ರಿಗೆ ನಾವು ಫ್ರೀ ಆಗಿ ರಕ್ತವನ್ನ ಕೊಡ್ತಾ ಇದ್ವಿ. ಈಗಾಗಲೇ ಸಾಕಷ್ಟು ರಕ್ತವನ್ನ ಕೊಡ್ತಾ ಇದ್ವಿ. ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ಪ್ರತಿ ತಿಂಗಳು ನಾವು 100 ಯೂನಿಟ್ ಕೊಡಬೇಕು. ರಾಮನಗರ ಡಿಸ್ಟಿಕ್ ಹಾಸ್ಪಿಟ್ಲ್ಗೆ ಪ್ರತಿ ತಿಂಗಳು 100 ಯೂನಿಟ್ ಫ್ರೀ ಕೊಡಬೇಕು. ಮತ್ತೆ ವಿಕ್ಟೋರಿಯಾ ಸುಟ್ಟಗಾಯಲ ಹಾಸ್ಪಿಟ್ಲ್ಗೆ 100 ಯೂನಿಟ್ ಫ್ರೀ ಕೊಡಬೇಕು ಅಂತ ಈಗ ಆಲ್ರೆಡಿ ನಾವು ಮೋರ್ ದೆನ್ 500 ಯೂನಿಟ್ಸ್ ನ ಈಗ ಆಲ್ರೆಡಿ ಕಿದ್ವಾಯಿ ಕೊಟ್ಟಿದೀವಿ. ಈ ವರ್ಷ 5,000 ಯೂನಿಟ್ ಅಂದ್ರೆ 75 ಲಕ್ಷ ರೂಪಾಯಿ ವರ್ತ್ ಬ್ಲಡ್ ನ ನಾವ್ ಈಗ ಆಲ್ರೆಡಿ ಫ್ರೀ ಕೊಡೋಕೆ ಮನ್ಸು ಮಾಡಿದ್ವಿ. ಅದ್ರ ಜೊತೆನಲ್ಲಿ ಈಗ ರಾಮನಗರ ಜಿಲ್ಲೆ ಜನಗಳಿಗೆ ಒಂದು ಅನುಕೂಲಕರವಾಗಿ ಒಂದು ಯೋಜನೆನ ರೂಪಿಸಿದೀವಿ. ಅದೇ ಈ ಮಾತೃಶ್ರೀ ರಕ್ತ ಯೋಜನೆ. ಯಾರು ರಾಮನಗರ ಜಿಲ್ಲೆಯಲ್ಲಿ ಪ್ರೆಗ್ನೆಂಟ್ ವುಮನ್ಸ್ ಇರ್ತಾರೆ ಅವರು ಈ ಯೋಜನೆಯಲ್ಲಿ ಬೆನಿಫಿಟ್ ಪಡ್ಕೋಬಹುದು. ಏನಪ್ಪಾ ಬೆನಿಫಿಟ್ ಅಂದ್ರೆ, ಯಾರಿಗೆ ಗರ್ಭಿಣಿಯರಿಗೆ ರಕ್ತದ ಅವಶ್ಯಕತೆ ಇರ್ತದೆ ಅವರ ಏನು ತಾಯಿ ಕಾರ್ಡ್ ನಮ್ಗೆ ತಂದ್ಕೊಟ್ರೆ ಏನ್ 1,550 ರೂಪಾಯಿ ಅಥವಾ 1,400 ರೂಪಾಯಿ ನಾವು ಚಾರ್ಜ್ ಮಾಡ್ತಾ ಇದೀವಿ, ಕೇವಲ 800 ರೂಪಾಯಿಗೆ ರಕ್ತ ಕೊಡ್ತೀವಿ. ಬರೀ ಏನ್ ಖರ್ಚು ತಗೊಳುತ್ತ ಒಂದು ಪ್ರೊಸೆಸಿಂಗ್ ಮಾಡಕ್ಕೆ ಅಷ್ಟು ಮಾತ್ರ ಖರ್ಚು ತಗೊಂಡು ಈ ಯೋಜನೆಯನ್ನ ಲಾಂಚ್ ಮಾಡ್ತಾ ಇದ್ದೀವಿ. ರೋಗಿಗೆ ರಕ್ತ ಬೇಕಂದ್ರೆ ಆ ರೋಗಿಯ ರಕ್ತವನ್ನ ಮತ್ತೆ ದಾನಿಯ ರಕ್ತವನ್ನ ಜೊತೆಯಲ್ಲಿ ಕ್ರಾಸ್ ಮ್ಯಾಚಿಂಗ್ ಮಾಡಿ, ಅದಕ್ಕೆ ಎರಡೂ ಕ್ರಾಸ್ ಮ್ಯಾಚಿಂಗ್ ಆದಂತ ಸಂದರ್ಭದಲ್ಲಿ ಮಾತ್ರ ನಾವು ಕೊಡಕ್ ಸಾಧ್ಯ. ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ರಕ್ತವನ್ನ ಈ ವಾಟ್ಸಪ್ ಅಲ್ಲಿ ಬರೋ ಕೊಡಕ್ಕಾಗೋದಿಲ್ಲ. ಆದ್ರೆ ಈ ಯೋಜನೆ ನಿಜವಾಗ್ಲೂ ಸಾರ್ವಜನಿಕ ಉಪಯೋಗ ಆಗ್ಲಿ. ಸಾಕಷ್ಟು ಯಾರು ರಕ್ತಕ್ಕೋಸ್ಕರ ಒದ್ದಾಡ್ತಾ ಇದ್ರು ಅವರು ಈ ರಕ್ತದ ಉಪಯೋಗನ ಪಡ್ಕೊಳ್ಳಿ ಅನ್ನೋದು ನನ್ನ ಒಂದು ಸಂಕಲ್ಪ. ಮಹಾ ಯೋಜನೆ ಏನಂದ್ರೆ, ಎಲ್ಲಾ ಕಡೆ ಕ್ಯಾಂಪ್ ಹೋದಾಗ ನೀವು ನಮ್ಮ ಹತ್ರ ಫ್ರೀಯಾಗಿ ತಗೋತೀರಿ, ನಾವು ಕೇಳಕೋದ್ರೆ ನೀವು 1,400 1,200 ದುಡ್ಡು ತಗೋತೀರಿ. ಯಾಕೆ? ಏನಿದು ಪ್ರೋಸೆಸಿಂಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಒಂದು ರಕ್ತದ ಚೀಲದ ಬೆಲೆ 200 ರಿಂದ 250 ರೂಪಾಯಿ ಆಗುತ್ತೆ. ರಕ್ತದ ಖಾಲಿ ಚೀಲ 90 ದಿನ 45 ದಿನ ನಾವೇನು ಅದನ್ನ ಸೇವ್ ಮಾಡಿ ಇಟ್ಕೋಬಹುದು. 42 ದಿನ ಅಥವಾ ಆಂಟಿಕೋಯಾಗುಲೆಂಟ್ಸ್ ಇಂಟ್ರೆಸ್ಟ್ ಎಕ್ಸ್ಟ್ರೋಸ್ ಅಂತ ಇರುತ್ತೆ. ಅದು 150 ರಿಂದ 250 ರೂಪಾಯಿ ತನಕ ಬ್ಯಾಗ್ ಖರ್ಚಾಗುತ್ತೆ. ಒಬ್ಬ ರಕ್ತದಾನಿ ದಾನ ಮಾಡಾದ್ಮೇಲೆ ಆ ರಕ್ತದಾನಿಯ ರಕ್ತ ಎಷ್ಟು ಇನ್ನೊಬ್ಬ ರೋಗಿಗೆ ಕೊಡ್ಬಹುದಾ, ಕೊಡೋಕೆ ಯೋಗ್ಯವಾಗಿದೆಯಾ ರಕ್ತ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾದ್ರೆ ರಕ್ತದಾನಿಗೆ HIV, HBsAg, HCV, VDRL, ಮಲೇರಿಯಾ, ಬ್ಲಡ್ ಗ್ರೂಪ್, ಹಿಮೋಗ್ಲೋಬಿನ್ ಇಷ್ಟು ಟೆಸ್ಟ್ ಅನ್ನ ಮತ್ತೆ ನೆಗೆಟಿವ್ಸ್ ಇದ್ದಂತ ಸಂದರ್ಭದಲ್ಲಿ ನೆಗೆಟಿವ್ಸ್ ಬ್ಲಡ್ ಗ್ರೂಪ್ಸ್ ಇದ್ರೆ ಅವ್ರಿಗೆ ಬೇರೆ ಇನ್ನೊಂದಷ್ಟು ಗ್ರೂಪಿಂಗ್ ನಾವು ಮಾಡ್ತೀವಿ. ಇಷ್ಟೆಲ್ಲಾ ಟೆಸ್ಟ್ ನಿಮ್ಮ ಹತ್ರ ಹೋದ್ರೆ ನಮ್ಗೆ 1,000 ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಈಗ ರಕ್ತ ರೋಗಿ ದಾನಿ ರಕ್ತ ಶುದ್ಧವಾಗಿದೆ, ಇನ್ನೊಬ್ಬ ಯೋಗ್ಯ ರಕ್ತ ಕೊಡ್ಬೋದು. ನೆಕ್ಸ್ಟ್ ರೋಗಿಯಿಂದ ರಕ್ತ ತಗೊಳ್ಳಕ್ ಬರ್ತಾರಲ್ಲ, ಅವಾಗ ಎರಡನ್ನೂ ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡ್ತೀವಿ. ಕ್ರಾಸ್ ಮ್ಯಾಚಿಂಗ್ ಆಗುವಂತ ಇವತ್ತೆಲ್ಲ ಅಡ್ವಾನ್ಸ್ ಜೆಲ್ ಕ್ರಾಸ್ ಮ್ಯಾಚಿಂಗ್ ಅಂತ ಬಂದಿದೆ. ಅದಕ್ಕೊಂದಷ್ಟು ಖರ್ಚು ಬರುತ್ತೆ. ಇಷ್ಟೆಲ್ಲಾ ಖರ್ಚನ್ನ ನೀಡಿ ಸರ್ಕಾರವೇ ನಿಗದಿ ಮಾಡಿದೆ ಸೇವಾ ಶುಲ್ಕ ಅಂತ 1,550 ರೂಪಾಯಿ. ನಾವೀಗ ಏನ್ ಮಾಡ್ತಾ ಇದೀವಿ, 1,000 ರೂಪಾಯಿ 1,200 ರೂಪಾಯಿ ಆ ತರ. ಮತ್ತೆ ಈಗ BPL ಕಾರ್ಡ್ ಇರೋರಿಗೆ 750 ರೂಪಾಯಿಗೆ ಕೊಡ್ಬೇಕು ಅಂತಾನು ಸರ್ಕಾರ ನಿಗದಿ ಮಾಡಿದೆ. ಇಲ್ಲಿ ನಿಮಗೆ ಗೊತ್ತಿದೆ, ರೂರಲ್ ಸೈಡ್ ಅಲ್ಲಿ ರಕ್ತದ ಸಂಗ್ರಹಣೆ ತುಂಬಾ ಕಷ್ಟ. ಹಾಗಾಗಿ ಇವತ್ತೇನ್ ಮಾಡಿದೀವಿ, 800 ರೂಪಾಯಿಗೆ 1,000 ಎಲ್ಲರಿಗೂ ರಕ್ತ ಕೊಡ್ಬೇಕು ಅಂದ್ರೆ ಪ್ರೆಗ್ನೆನ್ಸಿ ವುಮನ್ಗಳು ಅನ್ನೋದು ನಮ್ಮ ಪರಿಕಲ್ಪನೆ. ಇದು ನಿಮಗೆ ನಿಮ್ಮ ಮೂಲಕ ಜನಗಳಿಗೆ ತಲುಪಿ